ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಆದರೆ ಹೆಸರಿಗೆ ಮಾತ್ರ ಇದು ಚಳಿಗಾಲದ ಅಧಿವೇಶನ. ಆದರೆ ಒಳಗೆ ಬೆಂಕಿ ಬಿರುಗಾಳಿ ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಒಂದ್ ಕಡೆ ಬಿಜೆಪಿಗೆ ಸಾಲು ಸಾಲು ವಿಚಾರ ಇದೆ. ಸೊ ಈಗಾಗಲೇ ನೀವು ಗಮನಿಸಿರೋ ಹಾಗೆ ಮುಡಾ ವಿಚಾರ ಇದೆ, ವಕ್ಫ್ ವಿಚಾರ ಇದೆ. ಇದ್ರ ಜೊತೆಗೆ ಈ ಪಡಿತರ ಚೀಟಿಯಲ್ಲಿ APL BPL ವಿಚಾರದಲ್ಲಿ ಆಗಿರುವಂತಹ ಗೊಂದಲ, ಇದೆಲ್ಲದರ ಮಧ್ಯೆ ಈಗ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಕೌಂಟರ್ನ ಇಟ್ಕೊಂಡಿದೆ. ಬಿಜೆಪಿ ಕಾಲದಲ್ಲಿ ಆಗಿದ್ದಂತಹ ಈ ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹಗರಣ ಇದೆ, ಹಾಗೆ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಕಾಂಗ್ರೆಸ್ ಕೂಡ ರೆಡಿ ಮಾಡ್ಕೊಂಡಿದೆ. ಹಾಗಾಗಿ ಜಟಾಪಟಿ ಜೋರಾಗಿರುತ್ತೆ. ಅಭಿವೃದ್ಧಿ ಅಂತ ಏನು ಇಲ್ಲ. ಅಭಿವೃದ್ಧಿ ₹1 ಇಲ್ಲ. ಒಟ್ಟೆ ಅಭಿವೃದ್ಧಿಗೆ 50,000 40,000 ಕೋಟಿ ರೂಪಾಯಿ ಉಳಿತೈತಿ ಇವತ್ತಿನ ವ್ಯವಸ್ಥೆ ಒಳಗೆ. ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ದಿನಾಲೂ ಸಭೆ ಮಾಡ್ತೀವಿ. ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ಬೆಳಗಾವಿಯ ಅಧಿವೇಶನಕ್ಕೆ ಕೌಂಟ್ಡೌನ್. ನಾಳೆಯಿಂದ 10 ದಿನಗಳ ಕಾಲ ನಡೆಯೋ ಚಳಿಗಾಲದ ಅಧಿವೇಶನದತ್ತ ಇಡೀ ರಾಜ್ಯದ ಚಿತ್ತ ನೆಟ್ಟಿದೆ. ಇಡೀ ಆಡಳಿತ ಯಂತ್ರವೇ ಬೆಳಗಾವಿಗೆ ಶಿಫ್ಟ್ ಆಗುತ್ತಿದೆ. ವಿಪಕ್ಷಗಳಿಗೆ ನಾನಾ ಅಸ್ತ್ರ ಸಿಕ್ಕಿದೆ. ಸರ್ಕಾರಕ್ಕೆ ಸಮರ್ಥವಾಗಿ ಎದುರಿಸೋ ಸವಾಲಿದೆ. ನಾಳೆಯಿಂದ ನಡೆಯೋ ಅಧಿವೇಶನ ದೊಡ್ಡ ಹಂಗಾಮಕ್ಕೆ ಸಾಕ್ಷಿಯಾಗೋದು ಮಾತ್ರ ಗ್ಯಾರಂಟಿ. ಬಿಜೆಪಿ JDS ನಾಯಕರಂತೂ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಸರ್ವಸನ್ನದ್ಧವಾಗಿ ನಿಂತಿದ್ದಾರೆ. ಸರ್ಕಾರದ ವಿರುದ್ಧ ಸಾಲು ಸಾಲು ಅಸ್ತ್ರ ಸಿಕ್ಕಿರೋದನ್ನ ಸಿದ್ದರಾಮಯ್ಯ ಪಡೆ ಹೇಗೆ ನಿಭಾಯಿಸುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ಡೌನ್. ಹಂಗಾಮ ಫಿಕ್ಸ್. ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ಸಜ್ಜು. ವಿಪಕ್ಷಗಳಿಗೆ ಭರ್ಜರಿ ಅಸ್ತ್ರ. ಸಿದ್ದರಾಮಯ್ಯ ಪಡೆಗೆ ಸವಾಲ್. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಬಿಸಿ ಏರಲಿದೆ. ಇತಿಹಾಸದಲ್ಲೇ ವಿಪಕ್ಷ ಬಿಜೆಪಿಗೆ ಇಷ್ಟೊಂದು ಅಸ್ತ್ರ ಸಿಕ್ಕಿರಲಿಲ್ವೇನೋ, ಅಷ್ಟೊಂದು ಅಸ್ತ್ರಗಳೇ ಸಿಕ್ಕಿದೆ. 1, 2, 3 ವಾಲ್ಮೀಕಿ, ವಕ್ಫ್, ಅಬಕಾರಿ ಹಗರಣ, ಬಾಣಂತಿಯರ ಸಾವು ಪ್ರಕರಣ, ಹೀಗೆ ಒಂದಾದ ಮೇಲೊಂದು ಅಸ್ತ್ರವನ್ನ ಸರ್ಕಾರದ ವಿರುದ್ಧ ಹೂಡೋಕೆ ವಿಪಕ್ಷ ನಾಯಕರು ಸಜ್ಜಾಗಿದ್ದಾರೆ. ಆದರೆ ಸವಾಲ್ ಕೂಡ ಇದೆ. ಕೈಪಡೆಗೆ ಬಿಜೆಪಿಯ ಬಣಬಡಿದಾಟವೇ ಆಹಾರ ಆಗ್ಬೋದು. ಹೀಗಾಗಿ ಮುಂಚಿತವಾಗಿಯೇ ರೆಬಲ್ ಶಾಸಕ ಯತ್ನಾಳ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ವರ್ಕೌಟ್ ಆಗಿದೆ. ಜಂಟಿಯಾಗಿ ಹೋರಾಟಕ್ಕೂ ಸಜ್ಜಾಗಿದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಅಂತ ಏನು ಇಲ್ಲ ಬಿಡ್ರಿ. ಅಭಿವೃದ್ಧಿ ₹1 ಇಲ್ಲ. ಅಭಿವೃದ್ಧಿ ಎಲ್ಲ ನಿಂತು ಹೋಗಿದೆ. ಸುಮ್ಮನೆ ಹೇಳ್ತಾರೆ ನಾವು 5 ಗ್ಯಾರಂಟಿ ಏನೂ ಆಗಿಲ್ಲ, ಬಜೆಟು. ಹಾಗಾದ್ರೆ ಬಜೆಟ್ ಕೊಡಬೇಕಾಗಿತ್ತಲ್ಲ. ಒಟ್ಟೆ ಅಭಿವೃದ್ಧಿಗೆ 50,000 40,000 ಕೋಟಿ ರೂಪಾಯಿ ಉಳಿತೈತಿ ಇವತ್ತಿನ ವ್ಯವಸ್ಥೆ ಒಳಗೆ. ಇವ್ರ ಸ್ಯಾಲ್ರಿ ನೀವು ಸುಮಾರು 1 ಲಕ್ಷ ಕೋಟಿ ಮೇಲೆ ಸ್ಯಾಲ್ರಿ ಪೆನ್ಷನ್ ಕೊಡಬೇಕಾಗ್ತದೆ. ಇಷ್ಟೇ ಅಲ್ಲ, ನಮ್ಮ ಆಂತರಿಕ ಜಗಳ ಏನೇ ಇರಲಿ, ರಾಜ್ಯದ ಹಿತಾಸಕ್ತಿಗಾಗಿ ಅಶೋಕ್ ನೇತೃತ್ವದಲ್ಲೇ ಹೋರಾಟ ಮಾಡ್ತೀವಿ ಅಂತಾನು ಯತ್ನಾಳ್ ಹೇಳಿದ್ದಾರೆ. ವಿರೋಧ ಪಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಒಂದು ಸಭೆ ಮಾಡಿ ಆಮೇಲೆ ಸದನಕ್ಕೆ ಹೋಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗ್ತಾ ಇದ್ದಾವ? ವಿರೋಧ ಪಕ್ಷದ ನಾಯಕರು ನಿಮ್ಮ ಜೊತೆ ಇಲ್ಲ, ನಾವು ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರ್ಬೋದು, ನಾವು ಈ ರೀತಿ ಕಚ್ಚಾಟ ಜಗಳಾಟಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ RS ಅವರ ನೇತೃತ್ವದಲ್ಲಿ ದಿನಾಲೂ ಸಭೆ ಮಾಡ್ತೀವಿ. ದಿನ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ಹಾಗಾದ್ರೆ ಸದನದಲ್ಲಿ ಗುದ್ದಾಡೋಕೆ ಎರಡೂ ಪಕ್ಷಗಳಿಗೂ ಸಿಕ್ಕಿರೋ ಅಸ್ತ್ರ ಪ್ರತ್ಯಾಸ್ತ್ರಗಳೇನು ಅನ್ನೋದನ್ನ ಹೇಳ್ತೀವಿ ನೋಡಿ. ಮೊದಲಿಗೆ ಬಾಣಂತಿಯರ ಸಾವನ್ನೇ ನೋಡೋದಾದ್ರೆ, ಸರ್ಕಾರದ ವಿರುದ್ಧ ಬಿಜೆಪಿ ಬಾಣಂತಿಯರ ಸಾವಿನ ವಿಚಾರಕ್ಕೂ ಕೌಂಟರ್ ಕೊಡೋಕೆ ಪ್ಲಾನ್ ಮಾಡಿದೆ. ರಾಜ್ಯ ಸರ್ಕಾರವೇ ನೇರ ಕಾರಣ ಅಂತ ಪ್ರಸ್ತಾಪಿಸಿ ಅಟ್ಯಾಕ್ಗೆ ಪ್ಲಾನ್ ಮಾಡಲಾಗಿದೆ. ಬ್ಲಾಕ್ ಲಿಸ್ಟ್ ಕಂಪನಿಯಿಂದ ಮೆಡಿಸಿನ್ ಖರೀದಿ ಅಂತ ವಾದ. ಬ್ಯಾನ್ ಆಗಿರೋ ಕಂಪನಿಯಿಂದ ಮೆಡಿಸಿನ್ ಖರೀದಿಸಿದ್ದಾರೆ, ಲೋಕಾಯುಕ್ತ ತನಿಖೆ ಆಗಲಿ ಅಂತ ಬಿಜೆಪಿ ನಾಯಕರ ಆಗ್ರಹವಾಗಿದೆ. ಬಾಣಂತಿಯರ ಸಾವಿನಲ್ಲಿ ಕಾಂಗ್ರೆಸ್ಗೆ ಪ್ರತ್ಯಾಸ್ತ್ರ ಏನು ಅಂದ್ರೆ, ಕೇಂದ್ರದ ಲ್ಯಾಬೋರೇಟರಿ ಮೇಲೆ ಸರ್ಕಾರ ಆರೋಪ ಮಾಡ್ತಿದೆ. ಕೇಂದ್ರದ ಲ್ಯಾಬೋರೇಟರಿಯ ಪಾಸಿಟಿವ್ ವರದಿ ಕಾರಣ ಅಂತ ವಾದ ಆಗಿದೆ. ರಿಂಗರ್ ಲ್ಯಾಕ್ಟೆಕ್ ಕುರಿತ ಲ್ಯಾಬ್ ವರದಿ ವಿಚಾರ ಇಟ್ಕೊಂಡು ಅಟ್ಯಾಕ್ ಮಾಡೋಕೆ ಸರ್ಕಾರ ತಂತ್ರ ರೂಪಿಸಿದೆ. ಇನ್ನು ಎರಡನೆಯದಾಗಿ ವಕ್ಫ್ ವಿವಾದದಲ್ಲಿ ಅಸ್ತ್ರ ಪ್ರತ್ಯಾಸ್ತ್ರ ನೋಡೋದಾದ್ರೆ, ವಕ್ಫ್ ಬೋರ್ಡ್ನಿಂದ ರೈತರಿಗೆ ಅನ್ಯಾಯ ಅಂತ ಬಿಜೆಪಿ ನಾಯಕರ ವಾದ ಆಗಿದೆ. ರೈತರಿಗೆ ನೋಟಿಸ್ ಕೊಡೋ ಮೂಲಕ ರೈತರ ಜಮೀನಿಗೆ ಕನ್ನ ಹಾಕ್ತಿದ್ದಾರೆ ಅಂತ ಅಟ್ಯಾಕ್ ಮಾಡಲಿದ್ದಾರೆ. ವಕ್ಫ್ ಹೆಸರಿನಲ್ಲಿ ರಾಜ್ಯದ ಆಸ್ತಿ ಲೂಟಿ ಅಂತ ಮುಗಿಬೀಳೋಕೆ ಪ್ಲಾನ್ ಮಾಡಲಾಗಿದೆ. ವಕ್ಫ್ ಬೋರ್ಡ್ ರದ್ದಾಗಬೇಕೆಂದು ವಿಪಕ್ಷ ನಾಯಕರು ಆಗ್ರಹಿಸುವ ಸಾಧ್ಯತೆ ಇದೆ. ವಕ್ಫ್ನಲ್ಲಿ ಕಾಂಗ್ರೆಸ್ಗೆ ಪ್ರತ್ಯಾಸ್ತ್ರ ಏನು ಅಂದ್ರೆ,
ವಕ್ಫ್ ವಿಚಾರದಲ್ಲಿ ದಾಖಲೆ ಸಮೇತ ಕೌಂಟರ್ ಕೊಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಎಲ್ಲ ದಾಖಲೆಯನ್ನು ರೆಡಿ ಮಾಡಲಾಗಿದೆ. ಇನ್ನು ಬಿಜೆಪಿ ಕಾಲದಲ್ಲಿಯೂ ರೈತರಿಗೆ ಅತಿ ಹೆಚ್ಚು ನೋಟಿಸ್ ಎಂಬ ಅಂಶವೂ ಪ್ರಸ್ತಾಪ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಸರ್ಕಾರದಲ್ಲೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದ ವಾಲ್ಮೀಕಿ ಹಗರಣ, ಮುಡಾ ಹಗರಣ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವು ಸದನದಲ್ಲಿ ದೊಡ್ಡ ಮಟ್ಟದಲ್ಲೇ ಹಂಗಾಮ ನಡೆಯುವ ಲಕ್ಷಣ ಗೋಚರಿಸುತ್ತಿದೆ. ಆಡಳಿತ ಪಕ್ಷ ವಿಪಕ್ಷಗಳ ಮಧ್ಯೆ ದೊಡ್ಡ ಸಮರವೇ ನಡೆಯಲಿದೆ. ನಾಳೆಯಿಂದ ಸದನದಲ್ಲಿ ಹೋರಾಟ ಕಾವೇರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.